ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಪಿಆರ್ ಗವಾಯಿ ಅವರಿಗೆ ಹಿರಿಯ ವಕೀಲ ರಾಕೇಶ್ ಕಿಶೋರ್ ಶೂ ಎಸೆದು ಅವಮಾನಗೊಳಿಸಿದ ಘಟನೆ ಖಂಡಿಸಿ ಅಂಬೇಡ್ಕರ್ ಸೇನೆ ತಾಳಿಕೋಟೆ ತಾಲೂಕು ಸಮಿತಿಯ ಪದಾಧಿಕಾರಿಗಳು ಗುರುವಾರ ತಹಶೀಲ್ದಾರ್ ಡಾಕ್ಟರ್ ವಿನಯಾ ಹೂಗಾರ್ ಅವರ ಮೂಲಕ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ಜಿಲ್ಲಾ ಉಪಾಧ್ಯಕ್ಷ ಬಸ್ಸು ಮಾತರ ಮಾತನಾಡಿ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂಯಿಸಿದ ಘಟನೆಯನ್ನ ಅಂಬೇಡ್ಕರ್ ಸೇನೆ ಸಂಘಟನೆ ಉಗ್ರವಾಗಿ ಖಂಡಿಸುತ್ತದೆ. ಈ ದುರ್ವರ್ತನೆಯನ್ನ ತೋರಿದ ವಕೀಲ ರಾಕೇಶ್ ಕಿಶೋರ್ನ ಮೇಲೆ ದೇಶದ್ರೋಹ ಪ್ರಕರಣವನ್ನು ದಾಖಲಿಸಿ ಉಗ್ರ ಶಿಕ್ಷೆಗೆ ಒಳಪಡಿಸಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಇದಕ್ಕಿಂತಲೂ ಉಗ್ರವಾದ ಹೋರಾಟವನ್ನು ನಡೆಸಬೇಕಾಗುತ್ತದೆ ಎಂದರು. ಈ ಸಮಯದಲ್ಲಿ ಅಂಬೇಡ್ಕರ್ ಸೇನೆ ತಾಲೂಕು ಉಪಾಧ್ಯಕ್ಷ ಗೋಪಾಲ ಕಟ್ಟಿಮನಿ, ನಗರ ಘಟಕ ಅಧ್ಯಕ್ಷ ನಾಗರಾಜ ಗಜಕೋಶ, ಕಾರ್ಮಿಕ ಘಟಕದ ಅಧ್ಯಕ್ಷ ಪರಶುರಾಮ ನಾಲತವಾಡ, ತಾಲೂಕು ಕಾರ್ಯದರ್ಶಿ ಮಹದೇವ ಚಟ್ನಳ್ಳಿ, ಶಿವಪುರ ಗ್ರಾಮ ಘಟಕ ಅಧ್ಯಕ್ಷ ಯಮನಪ್ಪ ನಾಯ್ಕೋಡಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ಆಸಿಫ್ ಕೆಂಭಾವಿ, ಎಜಿಪಿ ಕಲಾಂ ಫೌಂಡೇಶನ್ ಅಧ್ಯಕ್ಷ ಶಫೀಕಾ ಇನಾಮದಾರ, ಬೀದಿ ಬದಿ ವ್ಯಾಪಾರಿ ಸಂಘದ ಅಧ್ಯಕ್ಷ ಜುಮಣ್ಣ ನಾಲತವಾಡ, ಜಾಂಬವ ಯುವ ಸೇನೆ ಪ್ರಧಾನ ಕಾರ್ಯದರ್ಶಿ ಕಾಶಿನಾಥ ಮಾದರ, ಪದಾಧಿಕಾರಿಗಳಾದ ರಮೇಶ್ ಹರನಾಳ, ದ್ಯಾಮಣ್ಣ ಸೋಮನಾಳ, ಮಲ್ಲಿಕಾರ್ಜುನ ಚಳ್ಳಗಿ, ಬಾಗಪ್ಪ ಕಟ್ಟಿಮಣಿ, ಗಣಪತಿ ಗುತ್ಯಾಳ, ತಾಯಪ್ಪ ಕೂಚಬಾಳ, ರಮೇಶ ಚಬನೂರ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಕಿಶೋರ ಕುಲಕರ್ಣಿ. ನಮ್ಮ ದೇಶದ ದಿನಾಂಕ 6/10/2025 ನಡೆದಂಥ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಆದ ಒಂದು ಹಲ್ಲೆಯನ್ನು ಖಂಡಿಸಿ ಇವತ್ತು ನಮ್ಮ ಅಂಬೇಡ್ಕರ್ ಸೇನೆ ತಾಳಿಕೋಟೆ ತಾಲೂಕಾ ಸಮಿತಿಯಿಂದ ಅದನ್ನು ಖಂಡಿಸಿ ಇವತ್ತು ನಾವು ಮಾನ್ಯ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಲು ಏನು ಆಗಮಿಸಿದಂಥ ನಮ್ಮ ಎಲ್ಲ ಅಂಬೇಡ್ಕರ್ ಸೇನೆ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ವಿವಿಧ ಸಂಘದಿಂದ ಬೀದಿ ವ್ಯಾಪಾರಸ್ಥರ ಅಧ್ಯಕ್ಷರು ಬಂದರ ಮತ್ತು ಯಾಂಬ ಸೇನೆ ಅಧ್ಯಕ್ಷರಿಗೂ ಹಾಗೂ ಅಬ್ದುಲ್ ಕಲಾಂ ಫೌಂಡೇಶನ್ ಅವರಿಗೂ ಮತ್ತು ಅವರಿಂದ ಇಲ್ಲೆಲ್ಲರೂ ಆಗಮಿಸಿದಂಥ ಎಲ್ಲರಿಗೂ ನನ್ನ ಭೀಮ ವಂದನೆಗಳನ್ನು ಹೇಳುತ್ತಾ, ಏನು ಇಡೀ ನಮ್ಮ ಭಾರತ ದೇಶ ಯಾವ ಒಂದು ನ್ಯಾಯಾಂಗ ಇಲ್ಲ ನ್ಯಾಯಾಂಗದ ಮೇಲೆ ಭರವಸೆಯನ್ನೇ ಇಟ್ಟಿದೆ ಅಂಥ ಒಂದು ಜಾಗದಲ್ಲಿ ಇವತ್ತು ಇಂಥ ಒಂದು ದುರ್ಘಟನೆ ಮಾಡಿದಂಥ ಒಬ್ಬ ವ್ಯಕ್ತಿಯಲ್ಲ ಒಬ್ಬ ಲಾಭವಾದಂಥ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಅವನ ಮನಸ್ಸಿನೊಳಗೆ ಎಂಥ ಭಾವನೆ ಇಟ್ಕೊಂಡು ಮಾಡ್ಯಾನ ಅನ್ನುವಂಥದ್ದು ಇವತ್ತು ಗೊತ್ತಿಲ್ಲ. ಅಂಥವನಿಗೆ ಸಂವಿಧಾನ ವಿರೋಧಿ ಕೆಲಸ ಮಾಡಿದ್ದಾನೆ ಮತ್ತು ಇವತ್ತು ಈ ದೇಶನೇ ತಲೆ ತೆಗೆಸುವಂಥ ಒಂದು ನ್ಯಾಯಾಲಯದಲ್ಲಿ ಅವ್ರದ್ದು ಇರ್ತಕ್ಕಂಥ ಆ ಕುರ್ಚಿ ಆ ಒಂದು ಪೀಠ ನ್ಯಾಯಪೀಠ ಅಂಥ ನ್ಯಾಯಪೀಠಕ್ಕೆ ಗೌರವ ಕೊಡದೆ ಇಂಥ ದೇಶ ದ್ರೋಹಿ ಕೆಲಸ ಮಾಡಿದಂಥ ಆ ವ್ಯಕ್ತಿ ಲಾಯರ್ ರಾಕೇಶ್ ಕಿಶೋರ್ ಅನ್ನೊಬ್ಬ ಲಾಯರ್ 71 ವಯಸ್ಸಿನ ಲಾಯರ್ ಇಂಥ ಕೆಲಸ ಮಾಡ್ಯಾನ. ಇವತ್ತು ಅವನ್ನ ಯಾರು ಈ ದೇಶದಲ್ಲಿ ಸಂವಿಧಾನವನ್ನು ಒಪ್ಪಲ್ಲ ಅಂಥವ್ರು ಈ ಭಾರತ ದೇಶದೊಳಗೆ ಇರಲಾಕ ಅವರಲ್ಲ. ಅದಕ್ಕೆ ಇಂಥ ಒಬ್ಬ ವ್ಯಕ್ತಿನ ಈ ದೇಶದೊಳಗೆ ಇಟ್ಕೊಳ್ಳುವಂಥ ಕೆಲಸ ಆಗಬಾರ್ದು. ಅದಕ್ಕೆ ಮಾನ್ಯ ರಾಷ್ಟ್ರಪತಿಗಳು ಇಂಥವ್ರನ್ನ ದೇಶದಿಂದ ಗಡಿಪಾರ ಮಾಡಬೇಕು. ಇಲ್ಲಾಂದರೆ ಸಾರ್ವಜನಿಕವಾಗಿ ಇಂಥವ್ರಿಗೆ ಗಲ್ಲಿಗೆ ಏರಿಸಿದಾಗ ಮುಂದಿನ ದಿನಗಳಲ್ಲಿ ಇಂಥ ಯಾವ ವಿಸರ್ಜಂತುಗಳು ಇನ್ನೂ ಅನೇಕರು ಅಲ್ಲಿ ಇಂಥ ವಿಸರ್ಜಂತುಗಳು ಮಟ್ಟಿ ಇಡೋ ಲಕ್ಷಣ ಇರ್ತಾವೆ. ಅವೆಲ್ಲನೂ ಮುಂದೆ ಕಠಿಣವಂಥ ಶಿಕ್ಷೆ ಆದಾಗ ಮಾತ್ರ ಮುಂದಿನ ದಿನಮಾನಗಳಲ್ಲಿ ಇಂಥ ಕೃತ್ಯಗಳು ಮಹಾತ್ಮರಿಗೆ ಇವತ್ತು ನಿಂದನೆ ಮಾಡೋದು, ಸಂವಿಧಾನ ಬಗ್ಗೆ ಹಗುರವಾಗಿ ಮಾತಾಡೋದು, ಇವತ್ತು ಇಂಥ ಜಾತಿವಾದಿಗಳು ಇವತ್ತು ಹೆಚ್ಚುತ್ತಾ ಹೊಂಟ್ಬಿಟ್ರೆ ಇದಕ್ಕೆಲ್ಲ ಸರ್ಕಾರಕ್ಕೂ ಕೂಡ ಇದಕ್ಕೆ ಕಠಿಣ ನಿಲುವನ್ನು ತಾಗಬೇಕು. ಇವತ್ತು ಗೃಹ ಸಚಿವರಾದಂಥವರು ಅಮಿತ್ ಶಾ ಅವರು ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ ಮತ್ತು ಮೋದಿಜಿಯವರು ಕೂಡ ಖಂಡನೆ ಮಾಡಿದ್ರೆ ಅವರು ಒಂದು 8 ಗಂಟೆ 9 ಗಂಟೆ ಆದ ಮ್ಯಾಗ ಅವರು ಕೂಡ ಖಂಡನೆ ಮಾಡ್ಯಾರ. ಮತ್ತು ಇನ್ನೊಂದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಪೊಲೀಸ್ ಮಹಾನಿರ್ದೇಶಕರಾಗಿ ಕೆಲಸ ಮಾಡಿದಂಥ ಭಾಸ್ಕರ್ ರಾವ್ ಅವರು ಇವರು ಮಾಡಿದಂಥ ಕಾರ್ಯಕ್ಕೆ ಶಬ್ಬಾಸ್ಗಿರಿ ಕೊಟ್ಟರು. ಅವರು ಒಬ್ಬ ಪೊಲೀಸ್ ಕಮಿಷನರ್ ಆಗಿ ಸೇವೆ ಮಾಡಿ ಇವತ್ತು BJP ಪಕ್ಷದೊಳಗೆ ಅದಾರವರು. ಅಂಥ ಕಮಿಷನರ್ ಆದವರು ನೀವು 71 ವಯಸ್ಸಿನಾಗ ಇಂಥ ಕೆಲಸ ಮಾಡಿದಕ್ಕೆ ಶಬಾಷ್ ಅಂತ ಹೇಳ್ಯಾರ. ಅಂಥ ಕಾನೂನು ವ್ಯಕ್ತಿನೂ ಅಂಥವ್ರು ಸಪೋರ್ಟ್ ಮಾಡಿದಾಗ ಮತ್ತು ಇನ್ನೂ ಇಂಥ ಸಂವಿಧಾನ ಬಾಹಿರ ಕೆಲಸ ಮಾಡೋಂಥವ್ರು ಹೆಚ್ಚು ಆತರ ಅಂತಕ್ಕಂಥ ಮಾತು ಹೇಳ್ತಾ
ಇನ್ನೂ ನಾವು ಅಂಬೇಡ್ಕರ್ ಸೇನೆಯಿಂದ ಇಷ್ಟಿಗೆ ನಾವು ಇವತ್ತು ಬರೀ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇನ್ನು ಇಡೀ ದೇಶ ತುಂಬ ಇಡೀ ಜಿಲ್ಲಾ ತುಂಬ ಹಿರಿಯರು ಅದಾರ ಮತ್ತು ಸಂವಿಧಾನ ಬಗ್ಗೆ ತಿಳ್ಕೊಕ್ಕಂಥ ವಿಚಾರವಂತರು ಅದಾರ. ಅವರೆಲ್ಲರನ್ನ ಸೇರಿಸಿ ಎಲ್ಲರ ಬಗ್ಗೆ ಸಲಹೆ ಸೂಚನೆಗಳು ತಗೊಂಡು ಮುಂದೆ ಉಗ್ರವಾದ ಹೋರಾಟಗಳು ಇವತ್ತು ಭಾರತ್ ಬಂದ್ ಆಗಿರ್ಬೋದು, ಕರ್ನಾಟಕ ಬಂದ್ ಆಗಿರ್ಬೋದು ಅಂಥ ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ನಮ್ಮ ಅಂಬೇಡ್ಕರ್